ನಾನು ಕೇಳ್ಕೊಳ್ಳೋದು ಒಂದೇನೆ, ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಏನೇ ಆದರೂ ಜಯಂತ್ ಮತ್ತು ಜಾನ್ವಿ ದೇವರು ಬಂದರು ಮತ್ತೆ ಬೇರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಬಾಳ್ಬಿಟ್ಟು ತೋರಿಸೋಣ. ನೀವು ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಮತ್ತೆ ನನ್ನ ಜೊತೆ ಜೀವನ ಮಾಡೋಕ್ಕೆ ಬಂದಿದ್ದೀರಲ್ಲ, ನನಗಷ್ಟು ಸಾಕು. ನೋಡಿ ನೋಡಿ, ಈ ನಗು ನೋಡಬೇಕು ಅಂತಲೇ ನಾನು ಇಷ್ಟು ದಿನ ಕಾದಿದ್ದು. ಮೊದಲನೇ ಸರ್ತಿ ನಿಮ್ಮನ್ನು ನೋಡಿದಾಗಲೂ ಈ ನಗು ನೋಡೇ ನಾನು ಕ್ಲೀನ್ ಬೋರ್ಡ್ ಆಗಿದ್ದು. ಈ ಸಲ ರನ್ಔಟ್ ಆಗ್ತಾ ಇದ್ದೀನಿ ಅಷ್ಟೆ. ಇಫ್ ಯು ಡೋಂಟ್ ಮೈಂಡ್, ನನ್ನ ಇನ್ನೊಂದು ರಿಕ್ವೆಸ್ಟ್ ಇದೆ. ಎಷ್ಟು ದಿವಸ ನಾವಿಬ್ಬರು ದೂರ ಆಗಿ ತುಂಬ ಕಷ್ಟಪಟ್ಟಿದ್ದೀವಿ, ನೋವು ಅನುಭವಿಸಿದ್ದೀವಿ ನಿಜ. ಮತ್ತೆ ಮುಂದೆ ಏನೋ ಆಯಿತು ನಮ್ಮ ಜೀವನದಲ್ಲಿ ಅಂತ ಅದೇ ಕೂಪಕ್ಕೆ ನನ್ನನ್ನು ತಳ್ಳಬೇಡಿ. ಮತ್ತೆ ನಾವಿಬ್ಬರು ಅದೇ ಕಷ್ಟನ ಅನುಭವಿಸೋದು ಬೇಡ. ನೋಡಿ, ಮತ್ತೆ ಯಾವತ್ತೂ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಮಾಡಿ. ಯಾವತ್ತೂ ನಿಮ್ಮ ಜೊತೆನೇ ಇರ್ತೀನಿ, ಜೀವನ ಪರ್ಯಂತ ನಿಮ್ಮನ್ನ ಬಿಟ್ಟು ಯಾವತ್ತೂ ಹೋಗಲ್ಲ. ಯೋಚನೆ ಮಾಡಬೇಡಿ. ನಡೀರಿ ನಡೀರಿ. ಅರೆ ಚಿನ್ನು ಮರಿ, ಏನಿದು ಹುಚ್ಚಾಟ? ನನ್ನ ಕಣ್ಣು ಯಾಕೆ ಮುಚ್ತೀರಿ? ಯಾಕೆ ಅಂದರೆ ನಿಮ್ಗೇನೋ ಒಂದು ಸರ್ಪ್ರೈಸ್ ಇದೆ, ಅದಕ್ಕೆ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ನ ಏನು ಅಂತ ಹೇಳೋಕ್ಕಾಗುತ್ತಾ? ಸರಿ ಸರಿ, ಇವಾಗ ಕಣ್ ತೆಗಿತೀನಿ. ರೆಡಿನಾ? ರೆಡಿ. 1 2 3 ಗೋ. ಚಿನ್ನು ಮರಿ, ಏನಿದೆಲ್ಲ? ನಾವಿಬ್ಬರು ದೂರ ಆದಮೇಲೆ ಒಂದಾಗಿ ಈ ಮನೆಗೆ ನಾನು ಕಾಲಿಟ್ಟಿರೋ ಮೊದಲನೇ ರಾತ್ರಿ. ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ನಾನು ಮದುವೆ ಆಗಿ ಬಂದಾಗ ನಮ್ಮ ಮೊದಲನೇ ರಾತ್ರಿಗೆ ನೀವು ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಿ, ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಪುಟ್ಟ ಗಿಫ್ಟ್. ಇಷ್ಟ ಆಯಿತಾ? ಇಷ್ಟ ಆಯ್ತಾನ? ನೀವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ದೀರಿ ಅಂದರೆ ನನಗೆ ಇಷ್ಟ ಆಗೋದಿಲ್ವಾ? ತುಂಬ ಇಷ್ಟ ಆಯಿತು. ಆದರೆ ಚಿನ್ಮರಿ, ನೀವೊಬ್ಬರೇ ಇದನ್ನೆಲ್ಲ, ನನಗಿನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ರೀ, ಇನ್ಮೇಲೆ ಎಲ್ಲ ಹೀಗೆ ಇರುತ್ತೆ. ಇಷ್ಟು ದಿವಸ ನನಗೋಸ್ಕರ ನೀವೇನೇನೆಲ್ಲ ಮಾಡಿದ್ದೀರ, ಇನ್ನು ಮುಂದೆ ಅಷ್ಟೇ ಪ್ರೀತಿಯಿಂದ ನಾನು ನಿಮಗೆ ಮಾಡ್ತೀನಿ. ಒಂದು ನಿಮಿಷ ಇರಿ, ಈಗಲೇ ಬಂದೆ. ಅರೆ ಬಂದೆ ಬಂದೆ. ನರಸಿಂಹ, ಇಷ್ಟೊತ್ತಿನಲ್ಲಿ ಎಲ್ಲಿಗೋ ಹೋಗ್ತಿದ್ಯಾ? ಯಾಕಪ್ಪ ಏನೂ ಹೇಳ್ತಿಲ್ಲ? ಯಾವುದಾದ್ರೂ ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀರಾ? ನಾನು ನಿಮ್ಮ ಜೊತೆಗೆ ಬರಲಾ? ಚಂದನ ನೋಡಕ್ಕೆ ಹೋಗ್ತಿದ್ದೀನಿ. ಅವಳ ಜೊತೆ ಒಂದೆರಡು ದಿನ ಇದ್ದು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಾವ, ಏನು ಹೇಳ್ತಿದ್ದೀರಾ ನೀವು? ಯಾಕಮ್ಮ, ಅರ್ಥ ಆಗ್ಲಿಲ್ವಾ? ಚಂದನ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ, ನಾನು ಹೋಗೋದು ಬೇಡ ಅಂತ ಹೇಳಿದ್ನಲ್ಲ. ನೀನು ಹೇಳ್ತೀಯ ಕಣೋ, ಆದರೆ ನನಗೆ ಅವಳನ್ನ ನೋಡದೆ ಇರೋಕ್ಕೆ ಆಗ್ತಾನೇ ಇಲ್ಲ. ಪ್ರತಿದಿನ ಹಗಲು ರಾತ್ರಿ ಅಂದಲೇ ಸಾರ್ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾ ಇದ್ದವಳು. ಮನೆ ತುಂಬ ಓಡಾಡ್ಕೊಂಡಿದ್ಲು. ಮನೆ ಮಗಳ ಥರ ಎಲ್ಲರೂ ನೋಡ್ಕೊಳ್ತಾ ಇದ್ಲು. ಆದರೆ ಇವತ್ತು ಅವಳು ಒಂಟಿಯಾಗಿ ದೇವಸ್ಥಾನದಲ್ಲಿದ್ದಾಳೆ. ಅದು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ.
ಹಾಗಂತ ಯಾವಾಗಂದ್ರೆ ಹೋಗ್ಬಿಡೋಕ್ಕಾಗುತ್ತಾ? ಅವಳು ಸೇವೆನಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ನಾನು ಅವಳ ಸೇವೆನ ಹಾಳು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಅವಳ ಜೊತೆ ಸೇರಿಕೊಂಡು ಸೇವೆ ಮಾಡ್ತೀನಿ. ಇದರಿಂದ ಲಲಿತನ ಆತ್ಮಕ್ಕೆ ಖುಷಿ ಸಿಗುತ್ತೆ. ಅಪ್ಪ, ನಾನು ಆಗಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ. ಅವರು 1-2 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಚಂದನ ಅವ್ರು ಬೇರೆ ಸೇವೆಲಿ ಇರ್ತಾರಲ್ವಾ, ಕುಟುಂಬದವರು ಅವ್ರ ಸೇವೆಲಿ ಇರ್ಬೇಕಾದ್ರೆ ಹೋದರೆ ಆ ಸೇವೆಗೆ ಭಂಗ ಆಗುತ್ತಂತೆ. ಅದ್ರ ಜೊತೆಗೆ ಅವ್ರು ಯಾರ ಹತ್ರನೂ ಮಾತಾಡೋ ಹಾಗೂ ಇಲ್ವಂತೆ. ಅದಕ್ಕೆ 1-2 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾವೆಲ್ಲ ಒಟ್ಟಿಗೆ ಹೋಗೋಣ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಕಣೋ. ಪ್ರತಿ ಸಲ ಹೊರಟಾಗಲೂ ಏನಾದರೂ ಒಂದು ನೆಪ ಹೇಳ್ತಾನೆ ಇದೆಯಾ. ಇನ್ನೂ ನಿನ್ನ ಮಾತು ಕೇಳಲ್ಲ. ನಾನು ಹೋಗ್ತಿದ್ದೀನಿ ಅಷ್ಟೇ. ಅವನಿಷ್ಟು ಹೇಳ್ತಾ ಇದ್ರು ನೀ ಹಠ ಮಾಡ್ತಿರೋದು ಸರಿಯಲ್ಲ ಕಣೋ. ಹೌದು ಮಾವ, ಅವರು ಸೇವೆ ಮಾಡ್ತಿರುವಾಗ ಅದಕ್ಕೆ ತೊಂದರೆ ಮಾಡಿದ್ರೆ ಸೇವೆ ಮಾಡಿ ಏನು ಪ್ರಯೋಜನ ಆಗುತ್ತೆ ಹೇಳಿ? ಅದು ಅಲ್ಲದೆ ಅತ್ತೆ ಹೇಳಿರೋ ಅಂಥ ಸೇವೆ ಅದು. ಮಾವ, ಆ ಸೇವೆ ಮಾಡೋದ್ರಿಂದ ಅವ್ರ ಜೀವನ ಚೆನ್ನಾಗಾಗುತ್ತಲ್ವಾ? ಯಾಕೆ ಮಾವ, ಚಂದನ ಅವ್ರ ಜೀವನ ಚೆನ್ನಾಗಾಗೋದು ನಿಮ್ಗೆ ಇಷ್ಟ ಇಲ್ವಾ? ಅವಳ ಜೀವನ ಸರಿ ಹೋಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಾಯಕ್ಕೆ ಹೊರಟಿದ್ದವಳ ಮನಸ್ಸಿನಲ್ಲಿ ಎಷ್ಟು ದುಃಖದಿಂದ ಕೂಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳ ಜೀವನ ಚೆನ್ನಾಗಾದರೆ ಮೊದಲು ಖುಷಿ ಪಡೋದು ನಾನೇ. ನನಗೆ ಅವಳನ್ನ ನೋಡದೆ ಇರೋಕ್ಕೆ ಆಗ್ತಾನೆ ಇಲ್ಲ. ದೂರದಿಂದಾದ್ರೂ ಸರಿ ನಾನು ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ಅಪ್ಪ, ಅಷ್ಟೆಲ್ಲ ಕಷ್ಟ ಯಾಕೆ? 1-2 ದಿನ ವೆಯ್ಟ್ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ನಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನ್ನ ಮಾತು ಕೇಳಿ. ನೀವೆಲ್ಲ ಹೇಳ್ತಿದ್ದೀರಂತ ಅಷ್ಟೇ. 1-2 ದಿನ ಆದಮೇಲೂ ನೀವೆಲ್ಲ ಇದೇ ರೀತಿ ಹೇಳಿದ್ರೆ ನಾನು ಯಾರ ಮಾತು ಕೇಳಲ್ಲ ಅಷ್ಟೇ. ನೆನಪಿರಲಿ. ವಿಶ್ವ, ನಿಮ್ಮಪ್ಪ ಒಂದು ಸತಿ ಹಠ ಮಾಡಿದ್ರೆ ಅವನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಕಣೋ. ಅದಕ್ಕೆ ಎಲ್ಲ ಸತ್ಯನೂ ಹೇಳ್ಬಿಡೋದು ಒಳ್ಳೇದು ಅನ್ಸುತ್ತೆ ಕಣೋ. ಅದು ಕಷ್ಟ ತಾತ. ಅವ್ರಿಗೆ ಸತ್ಯ ಗೊತ್ತಾದರೆ ಅವ್ರ ಕೋಪ 2 ಜಾಸ್ತಿ ಆಗುತ್ತೆ. ಅದಕ್ಕೆ ಬಲಿಯಾಗೋದು ನಾವು. ಹಾಗಂತ ಏನು ಹೇಳ್ದೆ ಮುಚ್ಚಿಡೋದು ಇನ್ನೂ ದೊಡ್ಡ ತಪ್ಪಲ್ವೇನೋ? ತಪ್ಪಾಗುತ್ತೆ ನಿಜ. ಆದರೆ ಈಗಾಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ಏನು ಅನಾಹುತ ಆಗಲ್ಲ ಅಂತೀಯಾ? ಏನಾಗುತ್ತೋ ನನಗೆ ಗೊತ್ತಿಲ್ಲ ತಾನು. ಆದರೆ ಆದಷ್ಟು ಅನಾಹುತ ಆಗದಿರೋ ಹಾಗೆ ನಾನು ತಡಿತೀನಿ.